ಅವತ್ತು ಐ ವೆರಿ ವಿವಿಡ್ಲಿ ರಿಮೆಂಬರ್ 1975 ಜನವರಿ 1. ನನಗೆ ದೊಡ್ಡ ಸಮಸ್ಯೆ ಅಂದರೆ ನನ್ನ ನೆನಪಿನ ಶಕ್ತಿ. ನನಗೆ ಯಾವುದು ಮರ್ತು ಹೋಗಲ್ಲ. ಐ ಸಿಂಪ್ಲಿ ಕೆನಾಟ್ ಫರ್ಗೆಟ್. ಅನೇಕರು ಕೇಳ್ತಾರೆ, ಸರ್ ನಿಮ್ಗೆ ಹೇಗೆ ನೆನಪಿರುತ್ತೆ ಇದೆಲ್ಲ ಅಂತ. ನೀವು ಹೇಗೆ ಮರಿತೀರಿ ನನಗೆ ಹೇಳ್ಕೊಡಿ ಅಂತ ನನ್ನ ಪ್ರಶ್ನೆ. ಮನುಷ್ಯನ ಅತಿ ದೊಡ್ಡ ಶತ್ರು ಅಂದರೆ ಅವನ ನೆನಪಿನ ಶಕ್ತಿ. ಎಲ್ಲ ನೆನಪುಗಳು ಸಂತೋಷಕರವಾಗಿರೋದಿಲ್ಲ. ಕೆಲವು ಭಯಾನಕವಾದ ಅನುಭವವನ್ನು ಕೊಡ್ತವೆ. ನನ್ನ ಅಮ್ಮನ ಸಾವು, ನನ್ನ ಅಮ್ಮನ ಕಾಯಿಲೆ. ನನ್ನ ಮನೆ ಎದುರುಗಡೆ ಒಂದು ಸಣ್ಣ ನಲ್ಲಿ ಇತ್ತು. ನಲ್ಲಿ ಕಟ್ಟೆ ಕಟ್ತೀವಿ ನಾವು. ಆ ಕಟ್ಟೆ ಮೇಲೆ ಕೂತ್ಕೊಂಡು ಕಾಲಾಡಿಸ್ತಾ ಇದ್ದೆ. ಐ ವಾಸ್ ವೆರಿ ಯಂಗ್ ಬಾಯ್. SSLC ಫೇಲ್ ಆಗಿದ್ದೆ. ಅಮ್ಮ ನಂಗೆ ತುಂಬ ನೆನಪಿದೆ. ಅವತ್ತು ದೀಪಾವಳಿ ಹಬ್ಬ. ನಮ್ಮದೊಂದು ದೊಡ್ಡ ಕಾಂಪೌಂಡು, ಒಂದಿಷ್ಟು 5 ಮನೆಗಳು ಎಲ್ಲ ಇದ್ವು. ಎಲ್ಲ ಮನೆಗಳವರು ಕೂಡ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು. ಅವರಲ್ಲಿ ಹೆಚ್ಚಿನವರು ನೂತನ ದಂಪತಿಗಳು. ನಮ್ಮ ಕಡೆ ಮೊದಲನೇ ದೀಪಾವಳಿಗೆ ಅಳಿಯನ್ನು ಕರೆಯೋರು ಇರೋ ಸಂಪ್ರದಾಯ ಇದೆ. ಅವರು ಹಾಗೆ ಹೋಗಿದ್ದರು. ಕಾಂಪೌಂಡ್ನಲ್ಲಿ ಯಾರೂ ಇರಲಿಲ್ಲ, ಕತ್ತಲಿತ್ತು. ನಾನಿದ್ದೆ, ಅಮ್ಮ ಇದ್ಲು. ಅಮ್ಮ ಒಳಗಡೆ ದೀಪಾವಳಿ ಹಬ್ಬಕ್ಕೆ ವಿಶೇಷವಾದ ಅಡುಗೆಗಳನ್ನು ಮಾಡೋಕ್ಕೆ ಅಂತ ಕೂತಿದ್ಲು. ಆಮೇಲೆ ಅಕ್ಕಗೆ ಒಂದು ಅಭ್ಯಾಸ ಇತ್ತು. ಬ್ರಾಹ್ಮಣರ ಮನೆಗಳಲ್ಲಿ ನೀವು ಇವತ್ತಿಗೂ ಅದನ್ನು ಕಾಣ್ಬೋದು. ಸಾರು ಪುಡಿ, ಹುಳಿ ಪುಡಿ ಇವುಗಳನ್ನು ವಿಶೇಷವಾಗಿ ಮಾಡ್ತಾರೆ. ಇಟ್ಸ್ ಪ್ರಿಟಿ ಡಿಫಿಕಲ್ಟ್ ಆಲ್ಸೋ. ಆ ಕಾಂಬಿನೇಷನ್ಸು ಅವೆಲ್ಲ ಮಾಡ್ಕೊಂಡು ಆ ಧನಿಯಾ ಹುರಿಯೋದು, ಇಟ್ಸ್ ಎ ಟಾಸ್ಕ್. ಆಕೆ ಅದನ್ನು ಮಾಡ್ತಾಯಿದ್ಲು. ಮಾಡಿ ಮುಗಿಸಿದ್ಲು. ಮುಗಿಸಿದ ನಂತರ ಪುಡಿಗಳನ್ನು ಮಾಡಿಟ್ಟ ತಟ್ಟೆ, ದೊಡ್ಡ ಸ್ಟೀಲಿನ ತಟ್ಟೆ, ಅದನ್ನು ತೊಳೆಯೋಣ ಅಂತ ಮನೆಯಿಂದ ಹೊರಗೆ ಬಂದಳು. ಒಂದು 3-4 ಮೆಟ್ಲು. ಆ ಮೆಟ್ಲುಗಳನ್ನ ಇಳಿತಿದ್ದವಳಿಗೆ ಅದೇನಾಯ್ತು ಅನ್ನೋ ತಪ್ಪದು ಬಿದ್ದೋದು. ಅಮ್ಮ ಅಂತ ನಾನು ಹೋಗಿ ಆಕೆನ ಎತ್ಕೊಳ್ಳೋಕೆ ಟ್ರೈ ಮಾಡಿದೆ. ಆಕೆ ಸ್ವಲ್ಪ ಸ್ಥೂಲದೆ. ನಾನು ತುಂಬ ಚಿಕ್ಕವನು. ಐ ವಾಸ್ ವೆರಿ ಟೆಂಡರ್. ಆಕೆ ಪ್ರಜ್ಞೆ ಇರಲಿಲ್ಲ. ಆಕೆನ ಆ ಮೆಟ್ಲುಗಳ ಮೇಲೆ ಹಿಂಗೆ ಜರ ಎಳ್ಕೊಂಡು ಎತ್ಕೊಂಡು ಹೋದೆ. ಒಂದು ರೂಮ್ನಲ್ಲಿ ಮಲಗಿಸ್ದೆ. ಅಮ್ಮ ಮಾತಾಡು, ಅಮ್ಮ ಅಮ್ಮ ಅಮ್ಮ. ನೋ, ಆಕೆಗೆ ಪ್ರಜ್ಞೆ ಇರಲಿಲ್ಲ. ಒಂದು ಚಿಕ್ಕ ರೂಮ್ ಅದು. ನಾನು ಗಮನಿಸಿದೆ, ಅಮ್ಮ ಸೀರೆಯಲ್ಲಿ ಹುಚ್ಚ ಹೊಯ್ಕೊಳ್ಳೋಕೆ ಶುರು ಮಾಡಿದ್ಲು. ಸಹಜ, ನಾನು ಹುಚ್ಚನ ಆಕೆ ಬಳಿಲಿಲ್ವೇ. ಆಕೆ ಹುಚ್ಚನ ಬಟ್ಟೆಯಲ್ಲಿ ಒರೆಸಿ ಇದು ಮಾಡಿದೆ. ನೋಡ್ತಾ ಇದ್ದಂಗೆ ರಾತ್ರಿ ಇಡೀ ಹುಚ್ಚ ಮಾಡ್ಕೊಳ್ಳೋದು. ಇಡೀ ರೂಮು ಹುಚ್ಚಲ್ಲಿ ಹರಡಿ ಕೆಟ್ಟ ವಾಸನೆ. ನನಗೆ ಏನೂ ಅನ್ನಿಸ್ಲಿಲ್ಲ. ಕ್ಲೀನ್ ಮಾಡ್ತಾನೇ ಇದ್ದೆ. ಸುಮ್ಮನೆ ಕೂತ್ಕೊಂಡು ಆಕೆನ ಗಮನಿಸ್ತಾ ಇದ್ದೆ. ಆಕೆಗೆ ಏನಾಗಿದೆ ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಬೆಳಿಗ್ಗೆ ಹೊತ್ತಿಗೆ ದ ರೂಮ್ ವಾಸ್ ಫುಲ್ ಆಫ್ ಯೂರಿನ್. ನನ್ನ ರಸ್ತೆಯ ಆಚೆಗಿನ ಇನ್ನೊಂದು ರಸ್ತೆಯಲ್ಲಿ ನನ್ನ ಅಣ್ಣ ಇದ್ದ, ಪ್ರಸನ್ನ ಅಂತ ಅವನ ಹೆಸರು. ನನ್ನ ತಾಯಿಯ ಅಕ್ಕ ರುಕ್ಮಿಣಮ್ಮ, ಆಕೆಯ ಮಗ ಅವನು ಹೆಚ್ಚು ಕಡೆ ಆಕೆಗೆ 10 ಮಕ್ಕಳು. ಆ 10 ಮಕ್ಕಳು ನಮ್ಮ ಮನೇಲಿ ಬೆಳೆದ್ರು. ಪಿನ್ನಮ್ಮ ಅಂತ ಕರೀತಾರೆ ತೆಲುಗಲ್ಲಿ, ಚಿಕ್ಕಮ್ಮ ಅಂತ. ಅವನಿಗೆ ಹೋಗಿ ಹೇಳಿದೆ, ಅಮ್ಮ ಹಿಂಗೆ ಬಿದ್ದುಬಿಟ್ಟಿದ್ದಾಳೆ ಪ್ರಸನ್ನ, ಬಾ ಅಂತ. ಪಾಪ ಬಂದ. ಅವನು ತಕ್ಷಣ ಬಂದ. ಅವನ ಹೆಂಡತಿ ಬಹಳ ಒಳ್ಳೆ ಹೆಣ್ಮಗಳು, ಅನ್ನಪೂರ್ಣಮ್ಮ ಅಂತಂಥೇಳಿ. ಇವನು ಬಂದವನು ಅಮ್ಮನ ನೋಡಿದ್ದೇನೆ ಒಂದು ಜಟ್ಕ ತಂದ. ಬಳ್ಳಾರಿಯಲ್ಲಿ ಆ ಕಾಲಕ್ಕೆ ಸೈಕಲ್ ರಿಕ್ಷಾ ಇತ್ತು, ಕುದುರೆ ಗಾಡಿ ಜಟ್ಕ ಇತ್ತು.
ಅದನ್ನ ತಂದ, ಬಾರ ಇಬ್ಬರು ಸೇರಿ ಎತ್ಕೊಳ್ಳೋಣ ಅಂತಂಥೇಳಿ ಆಕೆನ ಇಬ್ಬರು ಎತ್ಕೊಂಡು ಹೋಗಿ ಜಟ್ಕದಲ್ಲಿ ಮಲಗಿಸಿದ್ವಿ. ಬಳ್ಳಾರಿಲಿ ನಾವಿದ್ದಿದ್ದು ಸತ್ಯನಾರಾಯಣಪೇಟೆಯಲ್ಲಿ. ಸತ್ಯನಾರಾಯಣಪೇಟೆಯ 4ನೇ ಕ್ರಾಸಿನ ಕೊನೆಯ ಬ್ರಾಹ್ಮಣರ ಮನೆನದು. ಅಲ್ಲಿಂದ ಮುಂದಕ್ಕೆ ಶೂದ್ರರ ಗುಡಿಸಲು ಬಿಡ್ತವೆ. ಅದನ್ನು ಕೊಟ್ಟಾಲಪಲ್ಲಿ ಅಂತ ಕರೀತಾರೆ. ಮೊದಲನೇ ಗುಡಿಸಲು ಅದು ಮಾದನ್ನ ಅಂತ ಒಬ್ಬ ವ್ಯಕ್ತಿಯ ಗುಡಿಸಲು. ನಮ್ಮ ಕಡೆ ಅವ್ರನ್ನ ಬ್ಯಾಡ್ರು ಅಂತ ಕರೀತಾರೆ, ವಾಲ್ಮೀಕಿ ಜನಾಂಗ ಅಂತ ಈ ನಡುವೆ ಕರೀತಾರೆ. ಮಾದನ್ನನ ಹೆಂಡತಿ ಗೋವಿಂದಮ್ಮ, ಗೋವಿಂದಮ್ಮನ ಮಗಳು ಲತಾ, ಇನ್ನೊಬ್ಬ ಮಗಳು ಪಾಪುಲು, ಮಗ ಮಧ್ಯದವನು ಅವನು ಶ್ರೀನಿವಾಸ, ಸೀನ ಅಂತ ಕರೀತಿದ್ದೆ. 5 ವರ್ಷದ ಮಗುವಾಗಿದ್ದ ಸೀನನನ್ನು ಗೋವಿಂದಮ್ಮ ತಂದು ನಮ್ಮನೇಲಿ ಬಿಟ್ಲು. ಸ್ವಾಮಿ, ನಮ್ಮನೆ ಸಹವಾಸ ಬೇಡ, ಯಾಕೆಂದರೆ ಗೋವಿಂದಮ್ಮನ ಅಣ್ಣಂದರು ಭಯಾನಕ ಕೊಲೆಗಡಕರು. ಅಸುಂಡಿ ತಿಮ್ಮಪ್ಪ, ಅಸುಂಡಿ ಸೀನಾ, ಎಲ್ಲಿ ತನ್ನ ಮಗ ಆ ದಾರಿಗೆ ಬೀಳ್ತಾನೋ ಅನ್ನೋ ಆತಂಕ ಇತ್ತು. ಗೋವಿಂದಮ್ಮನ ಗಂಡ ಮಾದನ್ನ ಒಳ್ಳೆಯವನೇ, ಅವನು ದುಷ್ಟ ಅಲ್ಲ. ಅವನ ಸಮಸ್ಯೆ ಅಂದರೆ ಕುಡಿಯೋದು, ಪ್ರತಿನಿತ್ಯ ಕುಡಿಬೇಕು ಅವನು. ಬಂದು ನಾನು ಬರೀತಾ ಕೂತಿದ್ರೆ ಕಿಟಕಿಯಲ್ಲಿ ನಿಂತ್ಕೊಂಡು ಅಯ್ಯ ಅಂತಿದ್ದ. ಅಯ್ಯ ಅಂದರೆ ದೊಡ್ಡವ್ರನ್ನ ದಟ್ಸ್ ಹೌ ಪೀಪಲ್ ಕಾಲ್ ಎಲ್ಡರ್ಸ್ ಆರ್. ಅಯ್ಯ ಅಂದರೆ ನಾನು ಅವನಿಗೆ 12 ರೂಪಾಯಿ ಕೊಡ್ತಾಯಿದ್ದೆ. 2 ಕ್ವಾರ್ಟರ್ ಸರಾಯಿ ತರೋನು, 1 ಕ್ವಾರ್ಟರ್ ನನಗೆ, 1 ಕ್ವಾರ್ಟರ್ ಅವನಿಗೆ. ನೋಡಿ, ಅನೇಕರು ಬರ್ತೀನಿ, ನನ್ನ ಕುಡಿತದ ಅಧ್ಯಾಯ ಹೇಳ್ಬೇಕು ನಿಮಗೆ, ಅದನ್ನ ಹೇಳ್ತೀನಿ. ಸರಿ, ಮನುಷ್ಯ ಬೀಚಿಯವರು ಭಾಳ ಚೆನ್ನಾಗಿ ಬರೀತಾರೆ. ಮನುಷ್ಯ ಮಗುವಾಗಬೇಕೆಂದು ಕುಡಿಯುತ್ತಾನೆ. ಇಂಟೆನ್ಷನ್ ಇಸ್ ವೆರಿ ಗುಡ್. ಮನುಷ್ಯ ಮಗುವಾಗಬೇಕೆಂದು ಕುಡಿಯುತ್ತಾನೆ, ಆದರೆ ಕುಡಿದು ರಾಕ್ಷಸನಾಗುತ್ತಾನೆ. ಇಟ್ಸ್ ಅ ಫ್ಯಾಕ್ಟ್. ನಾನು ಗ್ಯಾಲನ್ ಗಟ್ಟಲೆ ಕುಡ್ದಿದ್ದೀನಿ, ಬಟ್ ಐ ನೆವರ್ ಗಾಟ್ ಎ ಡ್ರಂಕ್. ನಾನು ಕುಡಿದು ಅಸಭ್ಯವಾಗಿ ವರ್ತಿಸಿಲ್ಲ. ಯಾಕೋ ರೇಪ್ ಮಾಡಿದೆ ಅಂದರೆ ಸರ್ ಕುಡಿದು ಬಿಡಿದೆ ಸರ್ ಅಂತಾರೆ. ಐ ಹ್ಯಾವ್ ನೆವರ್ ಡನ್ ಇಟ್. ಐ ಹ್ಯಾವ್ ಹ್ಯಾಪಿಲಿ ಲಿವ್ಡ್ ವಿತ್ ದಿ ಡ್ರಿಂಕ್. ಕುಡಿದಾಗ ನಾನು ತುಂಬ ಉಲ್ಲಸಿತನಾಗಿರ್ತೇನೆ, ಚೆನ್ನಾಗಿ ಮಾತಾಡ್ತೇನೆ. ನಾನು ಬೀಚಿ, ಅನಾಕರು, ತರಾಸು, ವೈ ಆರ್ ಸ್ವಾಮಿ, ಕಾಳಿಂಗರಾಯರು, ಇವ್ರಿಗೆಲ್ಲ ಬ್ರ್ಯಾಂಡಿ ತಂದು ಕೊಟ್ಟು ನಾನೇ ಕುಡಿಯೋದು ಕಲಿತೆ. ಹೇಳ್ತೀನಿ, ನಾನು ಕುಡಿಯೋದು ಅದರ ಅಧ್ಯಾಯ ಬೇರೆ ಇದೆ. ಅಮ್ಮನನ್ನು ಜಟಕಾದಲ್ಲಿ ಕರ್ಕೊಂಡೋಗಿ ಬಳ್ಳಾರಿಯ ಸತ್ಯನಾರಾಯಣಪೇಟೆಯಿಂದ ಸುಮಾರು ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಆಸ್ಪತ್ರೆ ಇತ್ತು, ಸರ್ಕಾರಿ ಆಸ್ಪತ್ರೆ. ಅದಕ್ಕೆ ಆಗ, ಈಗ ಅದಕ್ಕೇನೋ ಮೆಡಿಕಲ್ ಕಾಲೇಜು ಇದೆ, ಕಾಲೇಜ್ ಸಮಥಿಂಗ್ ಏನೋ ಬೇರೆ ಹೆಸರು ಇದೆ. ಆಗ ಅದನ್ನು OPD ಅಂತ ಕರಿತಿದ್ರು. OPD ಸೇರಿಸ್ರಪ್ಪ ಅಂತಿದ್ರು. OPD ಅಂದರೆ ಸರಳ, ಇಟ್ ಇಸ್ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತ. ಬಟ್ ಇಡೀ ಆಸ್ಪತ್ರೆನೇ OPD ಅಂತ ಕರಿತಾ ಇದ್ರು. OPDಗೆ ಅಡ್ಮಿಟ್ ಮಾಡೀನಿ ಅಂತಂದರೆ ಇಟ್ಸ್ ಅ ಸೀರಿಯಸ್ ಥಿಂಗ್. ಆ OPDಗೆ ಕರ್ಕೊಂಡು ಹೋದ್ವಿ, ನಾನು ಪ್ರಸನ್ನ. ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಡಾಕ್ಟರ್ ರಾಜಪ್ಪ ಅಂತ ಇದ್ದರು. ಡಾಕ್ಟರ್ ರಾಜಪ್ಪ ಅಂದರೆ ಬೆಂಗಳೂರು, ಬಳ್ಳಾರಿಯಲ್ಲಿ ಇಟ್ಸ್ ಅ ಜೋಕ್. ರಾಜಪ್ಪನವ್ರ ಜೋಕ್ಸು ಅಂತಂತಾನೆ ನಾವು ಮಾತಾಡ್ತಿದ್ವಿ. ಬಟ್ ಅವ್ರು ಹೆಂಗೆ ಅಂದರೆ ಸ್ಟೆಥೋಸ್ಕೋಪ್ನ ಒಬ್ಬ ಪೇಷಂಟ್ ಮೇಲಿಟ್ಟು ಉಸಿರಾಡು ಅನ್ನೋರು ಕಿವಿಗೆ ಕನೆಕ್ಟೇ ಮಾಡ್ಕೊತಿರಲಿಲ್ಲ ಅದನ್ನು.
ಸಾರ್ ತಲೆನೋವು ಸಾರ್ ಅಂತ ಒಬ್ಬನ ಯಾವನಾದ್ರು ಹೇಳಿದ್ರೆ ಪೇಷಂಟು ತಲೆ ಮೇಲೆ ಸ್ಟೆಥೋಸ್ಕೋಪ್ ಇಟ್ಬಿಡೋರು. ಕಿವಿಗೆ ಕರೆಕ್ಟ್ ಆಗಿರ್ತಿರ್ಲಿಲ್ಲ. ಆಮೇಲೆ ಅವರು ಡ್ರೈವರ್ನ ಇಟ್ಕೊಂಡ್ರು. ನಾವು ಡಾಕ್ಟ್ರಿ ಯಾರು ಇವನು ಅಂತ, ಡ್ರೈವರ್ನ ಇಟ್ಕೊಂಡಿನಿ ಅಂತ. ಏನಕ್ಕೆ ಇಟ್ಕೊಂಡಿರ್ಬೋದು ಹೇಳಿ? ಗಿವನ್ ಟು ಯುವರ್ ವೈಲ್ಡೆಸ್ಟ್ ಇಮ್ಯಾಜಿನೇಷನ್. ಊಹಿಸಿ ನೀವು. ಅವರು TVS 50 ಅಂತ ಒಂದು ಗಾಡಿ ಇತ್ತು, ಅದಕ್ಕೆ ಡ್ರೈವರ್ನ ಇಟ್ಕೊಂಡಿದ್ರು. ನಾನು ಸಲ ಕೇಳಿದೆ, ರಾಜಪ್ಪನವ್ರೆ ಇದಕ್ಕೆ ಯಾಕೆ ಡ್ರೈವರು ಅಂತ. ಇಲ್ಲಪ್ಪ ನಿಂಗೆ ಗೊತ್ತಾಗಲ್ಲ, ಒನ್ ಡೇ ಐ ವಾಸ್ ಡ್ರೈವಿಂಗ್, ಈ ಗರ್ಲ್ ಕೇಮ್ ಲೆಫ್ಟ್ ಕೇಮ್ ಆ್ಯಂಡ್ ಐ ಫೆಲ್ ಡೌನ್. ಅಂದರೆ ಹುಡುಗಿ ರಾಂಗ್ ಸೈಡ್ ಬಂದು ನನಗೆ ಗುದ್ದಿದ್ಲು ಅಂತ ಅವ್ರು ಕೇಳೋರು ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗೆ. ಹಿ ವಾಸ್ ಎ ಪ್ರೊಫೆಸರ್ ಆಲ್ಸೋ. ವಾಟ್ ಪೇಪರ್ ಯು ರೀಡ್? ಐ ರೀಡ್ ಡೆಕ್ಕನ್ ಹೆರಾಲ್ಡ್. ನೋ, ಯುವರ್ ಇಂಗ್ಲೀಷ್ ಇಸ್ ಬ್ಯಾಡ್. ಸಿ ಮೈ ಇಂಗ್ಲೀಷ್. ಐ ರೀಡ್ ಹಿಂದೂ. ರಾಜಪ್ಪನವ್ರ ಇಂಗ್ಲೀಷು ಅಂದರೆ ಭಯಾನಕ. ಅದು ಹುಡುಗಿಯರಿಗೆ ಕ್ಲಾಸ್ನಲ್ಲಿ ಎಬ್ಸ್ ನಿಲ್ಲಿಸಿ, ಸಿ ಇಫ್ ಐ ಪುಟ್ ಯು ಇನ್ ದಿ ಫ್ರಂಟ್ ಯು ವಿಲ್ ಎಂಜಾಯ್, ಬಟ್ ಐ ವಿಲ್ ಪುಟ್ ಯು ಬ್ಯಾಕ್ ಯು ಸಫರ್. ಅದರ ಅರ್ಥ ಏನು ಅಂದರೆ, ನಿನಗೆ ಮುಂಬರುವ ದಿನಗಳಲ್ಲಿ ಅಟೆಂಡೆನ್ಸ್ ಕೊಟ್ಟರೆ ನೀನು ಸಂತೋಷ ಪಡ್ತೀಯ, ಆದರೆ ಹಿಂದಿನ ದಿನಗಳಲ್ಲಿ ನಿನಗೆ ಅಟೆಂಡೆನ್ಸ್ನ ಕೊಡಲ್ಲ, ನೀ ಬಂದಿಲ್ಲ ಕ್ಲಾಸಿಗೆ. ತೋ ಏನು ರಾಜಪ್ಪನವರೇ, ಫ್ರಂಟು ಬ್ಯಾಕು ಪುಟ್ಟಿಂಗು. ನಾವು ಒಂದಷ್ಟು ಜನ ಗೆಳೆಯರು, ಎಲ್ಲರೂ ಪೋಲಿ ಬ್ರಾಹ್ಮಣರು. ಬಟ್ ವಿ ಹ್ಯಾಡ್ ಸರ್ಟನ್ ಗುಡ್ ಕ್ವಾಲಿಟೀಸ್. ಏನು ಅಂದರೆ, ಯಾರೇ ಸತ್ರು ಕೂಡ, ಯಾವ ಜಾತಿ ಏನು ಕೇಳ್ತಿರಲಿಲ್ಲ. ಜಾತಿಗಳು ಯಾವತ್ತೂ ಇಲ್ಲ ನನಗೆ. ನಮ್ಮಮ್ಮ ಜಾತಿಗಳನ್ನು ನನ್ನ ತಲೆಯಿಂದ ತೆಗೆದು ಹಾಕಿದವೆ. ಆಕೆ ಮಾಡಿದ ಉಪಕಾರವನ್ನು ನಾನು ಅರಿಲಾರೆ. ಅದು ಜನ್ರೇಷನ್ಸ್ಗೆ ಪ್ರಮೋಟ್ ಆಯಿತು. ನನ್ನ ಸೋದರ ಮಾವ ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳು ಮತ್ತು ನಮ್ಮಮ್ಮ ಅವ್ರ ಜಾತಿಯನ್ನು ಮೀರಿದವರು. ದೇ ಆರ್ ನೆವರ್ ಬಾದರ್ಡ್ ಫಾರ್ ದಿ ಕ್ಯಾಸ್ಟ್ ಆರ್ ಕಮ್ಯುನಿಟಿ. ನಮ್ಮಮ್ಮ ಎಂಥ ಕರುಣಾಮಯಿ, ಎಂಥ ಹೃದಯವಂತೆ ಅಂತಂದರೆ, ನಮ್ಮ ಮನೆ ಮುಂದಿನ ಜಗಲಿಯ ಕೆಳಗೆ ಒಂದು ಬೀದಿ ನಾಯಿ 6 ಮರಿಗಳನ್ನು ಹಾಕಿತ್ತು. ಚಳಿಗಾಲ. ಅಯ್ಯೋ ಮುಂಡ್ಯದೆ, ಈ ಚಳಿಗಾಲದಲ್ಲಿ ಎತ್ತಿದ್ಯಾ, ಯಾಕಮ್ಮ ನಿನಗೆ ಇಷ್ಟು ಅಂದರೆ, ಬಿಸಿ ಬಿಸಿ ನೀರು ಒಂದು ಬಕೆಟ್ನಲ್ಲಿ ತೊಗೊಂಡೋಗಿ ಆ ಮರಿಗಳನ್ನೆಲ್ಲ ವಾಶ್ ಮಾಡಿ, ಆಗಷ್ಟೇ ಹುಟ್ಟಿದ ಮರಿಗಳು ಕೊಳ್ಕೊಳೆ ಆಗಿರ್ತವೆ. ಸಾಮಾನ್ಯವಾಗಿ ನಾಯಿಗಳು ನೆಕ್ಕಿ ಕ್ಲೀನ್ ಮಾಡಿಬಿಡ್ತವೆ. ಈಕೆ ಆ ಬಿಸಿನೀರಲ್ಲಿ ಕ್ಲೀನ್ ಮಾಡಿ, ಅಯ್ಯೋ ಮುಂಡೆದೆ ನೀನು ಒಂಚೂರು ಬಿಸಿನೀರಲ್ಲಿ ಸ್ನಾನ ಮಾಡು, ನೀರು ನಿಂಗೆ ತಿಂಡಿ ತರ್ತೀನಿ ಅಂತ ಹೋಗಿ ಅದಕ್ಕೆ ಏನೋ ತಂದು ಹಾಕಿ, ಆಕೆಯ ಕರುಣೆ, ಆಕೆಯ ಒಳ್ಳೆತನ, ಆಕೆಯ ಸೂಕ್ಷ್ಮಜ್ಞತೆ ನನ್ನ ಜನ್ಮದಲ್ಲಿ ನಾನು ಮರೆಯಲಾರೆ. ನನಗೆ ತಂದೆ ಇಲ್ಲ. ಇಟ್ಸ್ ಅ ವೆರಿ ಪೇನ್ಫುಲ್ ಥಿಂಗ್. ನಾನು ನನ್ನನ್ನು ಹೋಲಿಸ್ಕೊಳ್ಳೋದೇ ಇಲ್ಲ. ನಿಮ್ಮ ಬದುಕಿಗೆ ಒಂದು ಫ್ರೇಮ್ ಅಂತ, ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ ಮನೆ, ಸಾಯಂಕಾಲ ದೀಪ ಹಚ್ಚೋ ಹೊತ್ತಿಗೆ ಮನೆಗೆ ಬಾ ಅಂತ ಹೇಳೋರಿದ್ದಾರೆ ನಿಮಗೆ. ನನಗೆ ಯಾರೂ ಇರಲಿಲ್ಲ. ಐ ಲಿವ್ಡ್ ಎ ಫ್ರೇಮ್ಲೆಸ್ ಲೈಫ್. ಒಂದು ಚೌಕಟ್ಟೇ ಇಲ್ಲ ನನ್ನ ಜೀವನಕ್ಕೆ. ನಮ್ಮಮ್ಮ ಪಾಪ, ಶಿ ಟ್ರೈಡ್ ಹರ್ ಲೆವೆಲ್ ಬೆಸ್ಟ್ ಟು ಮೇಕ್ ಮೀ ಎ ಗುಡ್ ಪರ್ಸನ್ ಆ್ಯಂಡ್ ಶಿ ಮೇಡ್ ಮೀ. ನಾನು ಅಪಾರವಾಗಿ ಓದ್ಕೊಂಡೆ ಬರದೆ ಆಗಲ್ಲ. ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಇಟ್ಸ್ ಇಮ್ಮಿಟೀರಿಯಲ್ ಫಾರ್ ಮೀ. ಬಟ್ ಐ ಆಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ನನಗೆ ತಂದನೇ ಇಲ್ಲ. ಮೈ ಫಾದರ್ ಈಸ್ ಅನ್ ಅನ್ಹರ್ಡ್ ಎಕೋ. ಕೇಳಿಸದೇ ಇದ್ದಂತಹ ಪ್ರತಿಧ್ವನಿ. ಎ ಪಿಕ್ಚರ್ ಆನ್ ದಿ ಮ್ಯಾಂಟಲ್ ಪೀಸ್. ತುಂಬ ನೋವಾಗುತ್ತೆ. ಪ್ರಪಂಚದಲ್ಲಿ ಏನೇನೋ ಅನ್ಸ್ಕೋಬೋದು. ಕುಳ್ಳ ಅಂತ ಅನ್ಸ್ಕೋಬೋದು, ಕರಿಯ ಅನ್ಸ್ಕೋಬೋದು, ಮೂಗಿಲ್ದವನೇ ಅನ್ಸ್ಕೋಬೋದು, ಬುದ್ಧಿ ಇಲ್ದವನೇ ಅನ್ಸ್ಕೋಬೋದು. ನನ್ನ ಹತ್ರ ಅನೇಕರು ಬಂದು ಹೇಳ್ಕೊತಾ ಇರ್ತಾರೆ, ಪಾಪ ನನಗೆ ಕೈ ಇಲ್ಲ ಸರ್, ಕಾಲಿಲ್ಲ. ಅದಕ್ಕೆ ಯಾಕ ತಲೆ ಕೆಡಿಸ್ಕೊತೀಯ? ಇಲ್ಲ ಸರ್, ನನಗೆ ತುಂಬ ಚಿಕ್ಕದು, ದಡ್ಡ ಇಲ್ಲ ಅಂತ. ಬುದ್ಧಿನೇ ಇಲ್ದಿರೋರು ನಮ್ಮ ದೇಶ ಆಳ್ತಾ ಇದ್ದಾರೆ. ಅಂಥದ್ದು ಇಲ್ಲ ಅಂತ ಯಾಕಪ್ಪ ಚಿಂತೆ ಪಡ್ತೀಯ? ಇಟ್ಸ್ ಅ ವೆರಿ ಟ್ರಿವಿಯಲ್ ಥಿಂಗ್. ಸಣ್ಣದಿದೆ, ಹೇಗಿದ್ರೂ ಶಿಕ್ಷಣ ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಒಬ್ಬ ಹುಡುಗಿಯ ಅತ್ಯಂತ ದೊಡ್ಡ ಹಿಂಜರಿಕೆ ಅಂದರೆ ನನಗೆ ದೊಡ್ಡ ಮಳೆ ಇಲ್ಲ.
ಅರೆ ವೈ ಡು ಯು ಬಾದರ್? ತುಂಬ ದೊಡ್ಡದಿದ್ರು ಅಷ್ಟೇ, ತುಂಬ ಚಿಕ್ಕದಿದ್ರು ಅಷ್ಟೇ, ತುಂಬ ವಿಭಿನ್ನವಾಗಿ ಬದುಕನ್ನು ನೋಡಬೇಕು. ನಿಮಗೆ ತಂದೆ ಇರೋದರಿಂದ, ಗೊತ್ತಿರೋದ್ರಿಂದ ಯು ಫೀಲ್ ವೆರಿ ಸೆಕ್ಯೂರ್ಡ್. ಐ ಫೀಲ್ ವೆರಿ ಇನ್ಫೀರಿಯರ್. ಇವತ್ತಿಗೂ 62ನೇ ವಯಸ್ಸಿನಲ್ಲಿ ಕೂಡ ನನ್ನ ತಂದೆ ಇಲ್ಲದ ತನವನ್ನು ಐ ಸಫರ್ ಫ್ರಮ್ ಇಟ್. ಗೆಟಿಂಗ್ ಕಾಲ್ಡ್ ಎಸ್ ಎ ಬಾಸ್ಟರ್ಡ್, ಸೂಳೆ ಮಗ ಅನ್ಸ್ಕೊಳ್ಳೋದಿದೆಯಲ್ಲ, ಬಹಳ ಕಷ್ಟ. ಓಕೆ, ಬಿಡಿ ಅದೆಲ್ಲ. ಆಸ್ಪತ್ರೆಗೆ ಸೇರಿಸಿದ್ವಿ. ರಾಜಪ್ಪ ಬಂದರು. ನಮಸ್ಕಾರ ಡಾಕ್ಟ್ರೇ, ನನ್ನ ತಾಯಿ. ಓಹೋ ಅವರು ಮಲಗಿರೋ ನಮ್ಮ ತಾಯಿಯನ್ನು ಜಾಗೃತಗೊಳಿಸೋ ಪ್ರಯತ್ನವನ್ನು ಮಾಡಿದರು. ಪಾರತಮ್ಮನವರೇ ಅಂತ ಹಿಂಗೆ ತಟ್ಟವರು. ಎಲ್ಲಿ ಆಕೆಗೆ ಪ್ರಜ್ಞಾನೇ ಇಲ್ಲ. ಅದೊಂದು ಭಯಾನಕ ಚಿಕಿತ್ಸೆ. ಏನು ಅಂದರೆ, ಹಾಗೆ ಎಚ್ಚರ ತಪ್ಪಿ ಬಿದ್ದಿರುವಂತಹ ರೋಗಿಯ ಬೆನ್ನು ಮೂಳೆಯೊಳಕ್ಕೆ ಒಂದು ದಬ್ಬಣ ಗಾತ್ರದ ಸೂಜಿಯನ್ನು ಚುಚ್ತಾರೆ. ರೀ, ಬೆನ್ನು ಮೂಳೆಯೊಳಗೆ ಸೂಜಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಎಂಥ ನೋವು ಅಂದರೆ, ಪುಣ್ಯ ಆಕೆಗೆ ಪ್ರಜ್ಞೆ ಇಲ್ಲ. ಅಲ್ಲಿಗೆ ಚುಚ್ಚಿ ಸಿರಿಂಜಲ್ಲಿ ಎಳಿತಾರೆ. ಅದರಲ್ಲಿ ಆ್ಯಕ್ಚುಲಿ ಬರಬೇಕಾಗಿರೋದು ಬೋನ್ ಮ್ಯಾರೋ, ಮೂಳೆಯೊಳಗಿನ ಮಜ್ಜೆ, ತಿಳಿಯಲು ಪಪ್ಪು ಅಂತಾರೆ ಅದಕ್ಕೆ. ಇಟ್ಸ್ ಜಸ್ಟ್ ಮ್ಯಾರೋ, ಬಟ್ ವಾಟ್ ಕಮ್ಸ್ ಔಟ್ ಆಫ್ ಇಟ್ ಈಸ್ ಬ್ಲಡ್. ಅದರೊಳಗೆ ಬ್ಲಡ್ ಬಂದರೆ ಸೆರಿಬ್ರಲ್ ಹ್ಯಾಮರೇಜ್ ಆಗಿದೆ ಅಂತ ಅರ್ಥ. ನಾನು ಕಣ್ಣಾರೆ ನೋಡಿದೆ, ರಕ್ತ ಬಂತು, ಅಮ್ಮನಿಗೆ ಸೆರಿಬ್ರಲ್ ಹ್ಯಾಮರೇಜ್ ಆಗಿದೆ. ಬ್ರೈನ್ನಲ್ಲಿ ಥಾಲಮಸ್ ಅಂತ ಒಂದು ವಸ್ತು ಇರುತ್ತೆ. ರೈಟ್ ಥಾಲಮಸ್, ಲೆಫ್ಟ್ ಥಾಲಮಸ್. ಅದಕ್ಕೆ ನಿರಂತರವಾಗಿ ರಕ್ತ ಸಪ್ಲೈ ಆಗ್ತಾ ಇರುತ್ತೆ. ಒಂದು ಸಲ ಅದು ಛಕ್ ಅಂತೇಳಿ ಸಪ್ಲೈ ನಿಂತು ಹೋಗುತ್ತೆ. ಎಷ್ಟು ಅಗಲ ನಿಂತು ಹೋಗುತ್ತೆ ಅನ್ನೋದರ ಮೇಲೆ ಆ ಕಾಯಿಲೆಯ ತೀವ್ರತೆ ಡಿಸೈಡ್ ಆಗುತ್ತೆ. ಇಫ್ ದರ್ ಇಸ್ ಎ ಹರ್ಟ್ ಆನ್ ರೈಟ್ ಥಾಲಮಸ್ ಮೇಲೆ ಅದಕ್ಕೆ ಇನ್ಫ್ರಾಕ್ಷನ್ ಅಂತ ಕರೀತಾರೆ. ಇನ್ಫ್ರಾಕ್ಷನ್ ಐ ಆಮ್ ನಾಟ್ ವೆರಿ ಶೂರ್. ಅದು ಆದಾಗ ಎಡಗಡೆಗಾದರೆ ಬಲಗಡೆಯ ಭಾಗ ಸತ್ತು ಹೋಗುತ್ತೆ, ಬಲಗಡೆಗಾದರೆ ಎಡಗಡೆಯ ಭಾಗ ಸತ್ತು ಹೋಗುತ್ತೆ. ಅಮ್ಮನಿಗೆ ಬಲಗಡೆಗಾಯಿತು, ಎಡಭಾಗ ಸತ್ತು ಹೋಯಿತು. ದಟ್ ಈಸ್ ದಿ ಬಿಗ್ಗೆಸ್ಟ್ ಟ್ರಾಜಿಡಿ ಆಫ್ ಮೈ ಲೈಫ್, ಅಫ್ಕೋರ್ಸ್ ಹರ್ ಲೈಫ್. ಒಂದು ಕಣ್ಣು ಬಲಹೀನವಾಯಿತು, ದೇಹದ ಒಂದು ಭಾಗ ಸತ್ತು ಹೋಯಿತು ಅಂತಲೇ ಇಟ್ಕೋಬೋದು. ಡಾಕ್ಟ್ರೆ, ಬೆಂಗಳೂರಿಗೆ ಕರ್ಕೊಂಡು ಹೋದರೆ ಏನಾದರೂ ಹೆಲ್ಪ್ ಆಗಬಹುದಾ? ನೋಡಪ್ಪ, ಅಮೇರಿಕಕ್ಕೆ ಕರ್ಕೊಂಡು ಹೋದರೂ ಇಷ್ಟೇ, ನಾವು ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಟೆಲಿಗ್ರಾಮೆಲ್ಲ ಕಳಿಸ್ದೆ. ನನ್ನ ಅಣ್ಣ ಬಂದ, ಬೆಳಗೆರೆ ಪಾರ್ವತಮ್ಮನವರ ಅಕ್ಕ ಬೆಳಗೆರೆ ಜಾನಕಮ್ಮ, ಬೆಳಗೆರೆ ಜಾನಕಮ್ಮನವರ ಮಗ ಪ್ರಸನ್ನ ಅಂತ ಆತನ ಹೆಸರು. ಹಿ ವಾಸ್ ಎ ಲೆಕ್ಚರರ್. ಆತ ಬಂದ. ಎಲ್ರಿಗಿಂತ ಮುಖ್ಯವಾಗಿ ನನ್ನ ಮಾವ ಬಂದ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಇಟ್ಸ್ ಅ ಗ್ರೇಟ್ ಸೋಲ್. ಆಮೇಲೆ ನಮ್ಮ ಅಮ್ಮನ ಅತ್ಯಂತ ಆತ್ಮೀಯ ಗೆಳತಿ ಅಂತ ಓಬಳಮ್ಮ ಅಂತ ಒಬ್ಬಕ್ಕೆ ಇದ್ದರು. ಆಕೆನೂ ಶಿಕ್ಷಕಿಯಾಗಿದ್ದರು. ಆಕೆ ಬಂದರು. ಸೊ ಒಂದು ಸಣ್ಣ ಗುಂಪು ನೆರೀತು. ಏನು ಮಾಡಬಹುದು ಅಂತ ಯೋಚಿಸಿ, ನನ್ನ ಅಣ್ಣ ಏನಂದ ಅಂತಂದರೆ, ಇಲ್ಲ, ನಾನು ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ, ಚಿಕಿತ್ಸೆ ಅಲ್ಲಿ ಕೊಡಿಸ್ತೀನಿ ಅಂತ. ಸೆಟ್ ಫೈನ್. ಸೊ ಕಾರ್ನಲ್ಲಿ ಅಮ್ಮನನ್ನು ಕರ್ಕೊಂಡು ನಾನು, ನನ್ನ ಮಾವ, ಓಬಳಮ್ಮ, ಹೀಗೆ ಒಂದು 3-4 ಜನ ಹೋದ್ವಿ ನಾವು ಮೈಸೂರಿಗೆ.
ಆಕೆನ ಅಲ್ಲಿ ಒಂದು ಆಸ್ಪತ್ರೆಗೆ ಕೆ ಆರ್ ಆಸ್ಪತ್ರೆಗೆ ಅಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿದ್ದ ಆಕೆ ಲೋಕಾಂಬ ಅಂತ ಬಹಳ ಭಾಳ ದೊಡ್ಡ ಹೃದಯದ ಹೆಣ್ಮಗಳು. ಆಕೆ ಗಂಡ ಅವನು ನಿರುಪಯುಕ್ತ, ಸುಮ್ಮನೆ ನಾಟಕ ಮಾಡ್ತಿದ್ದ, ಸಾಯಿಬಾಬಾ ಭಕ್ತ ಅಂತ ಹೇಳ್ತಿದ್ದ, ನೋಡೋಕೆ ತುಂಬ ಚೆನ್ನಾಗಿದ್ದ. ನಾನು ಪವಾಡಗಳನ್ನು ಮಾಡ್ತೀನಿ, ಹಿ ವಾಸ್ ಎ ನಾನ್ ಸೆನ್ಸ್, ಬಿಟ್ಬಿಡಿ. ಅಮ್ಮನನ್ನು ಅಲ್ಲಿ ಸೇರಿಸಿ ಸ್ವಲ್ಪ ದಿವಸ ಚಿಕಿತ್ಸೆ ಕೊಡಿಸಲಾಯಿತು. ಆಮೇಲೆ ಆಕೆಗೆ ಆಯುರ್ವೇದದ ಚಿಕಿತ್ಸೆ ಅಂತ ಮಾಡೋಕ್ಕೆ ಶುರು ಮಾಡಿದ್ರು. ಮನೇಲಿ ತಂದಿಟ್ಕೊಂಡ್ರು. ಪಥ್ಯ ಅಂದರೆ ಭಯಾನಕ ಪಥ್ಯ. ಮುಂದೆ ಅಮ್ಮನಿಗೆ ಪ್ರಜ್ಞೆ ಬಂತು. ಈ ಪ್ಯಾರಾಲಿಸಿಸ್ನ ಒಂದು ದೌರ್ಭಾಗ್ಯ ಅಂತಂದರೆ ಅದು ಆದಾಗ ವಿಪರೀತ ಅಳ್ತಾರೆ ಇರ್ತಾರೆ. ಅದು ಇಟ್ ಅಫೆಕ್ಟ್ಸ್ ದಿ ಮೈಂಡ್. ಪಥ್ಯ ನೀವು ನಂಬಲಿಕ್ಕಿಲ್ಲ ಎಷ್ಟು ಸೀರಿಯಸ್ ಆಗಿ ಮಾಡಿದ್ಲು ಅಮ್ಮ ಅಂತಂದರೆ 1 ವರ್ಷ ಬೇರೆ ಏನನ್ನೂ ತಗೊಳ್ಳಿಲ್ಲ, ಬರೀ ಹುರುಳಿಕಟ್ಟಿನ ಮೇಲೆ ಇರಬೇಕು. ಆಕೆ ಏನೇನು ನರಕ ಅನುಭವಿಸಿಲ್ಲ ಮನೇಲಿ, ನಮಗೆ ಬಹಳ ಪೇನ್ಫುಲ್ ಥಿಂಗ್ ಅದು. ಆಕೆನ ಬಾತ್ರೂಮಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ನನ್ನ ಅಣ್ಣ ಅತ್ತಿಗೆ ಜರ ನಾಯಿನ ಹೇಳ್ಕೊಂಡು ಹೋದಂಗೆ ಹೇಳ್ಕೊಂಡು ಹೋಗೋರು. ಅಳ್ತಾ ಇದ್ಲು. ನಮ್ಮ ಜೀವನವೇ ಅಲ್ಲಿಗೆ ಒಂದು ನರಕಮಯವಾಗಿ ಹೋಯಿತು. ಬೆಳಕೆ ಇಲ್ವಾ ಈ ರಾತ್ರಿಗೆ? ಮನ್ನಡೆಯ ಒಂದು ಹಾಡು ನೆನಪಾಗುತ್ತೆ ನನಗೆ. पूछो ना कैसे मैंने रेन बिताई, ना कहीं चंदा ना कहीं तारे, भोर भी मुझे ಹಾಸನ ಲಾಯಿ. ಬೆಳಗು ಕೂಡ ನನ್ನ ಬದುಕಿನಲ್ಲಿ ಬೆಳಕು ತರಲಿಲ್ಲ. ದಿ ಮಾರ್ನಿಂಗ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಬ್ರಿಂಗ್ ಎ ಗ್ರೇಟ್ ಲೈಟ್, ಬಟ್ ಇಟ್ ಡಿಡ್ ನಾಟ್. ತುಂಬ ದುಃಖ ಅನುಭವಿಸಿದ್ದೀನಿ ನಾನು. ನನ್ನ ದುಃಖಕ್ಕೆ ಒಂದು ಅಂತ್ಯವೇ ಇಲ್ಲ. ಇವತ್ತಿಗೂ ನಾನು ನಮ್ಮಮ್ಮನ ಆ ಸ್ಥಿತಿಯನ್ನು ನೆನೆಸ್ಕೊಂಡು ಅಳ್ತೀನಿ. ನೋಡಿ, ಒಂದು ದಿವಸ ಏನಾಯಿತು, ರಾಯಚೂರಿನಲ್ಲಿ ಒಂದು ಸಭೆ. ಆ ಸಭೆಗೆ ಅಮ್ಮನನ್ನು ಕರೆದಿದ್ರು. ಅಮ್ಮ ಶಿ ವಾಸ್ ರೈಟರ್, ಬೆಳಗೆರೆ ಪಾರ್ವತಮ್ಮ. ಕಾದಂಬರಿಗಳು ಬರೆದಿದ್ಲು, ಸಣ್ಣ ಕಥೆಗಳನ್ನು ಬರೆದಿದ್ಲು, ಪದ್ಯಗಳನ್ನು ಬರೆದಿದ್ಲು, ಸುಂದರವಾಗಿ ಹಾಡ್ತಾಯಿದ್ಲು, ಭಾಳ ಸುಶ್ರಾವ್ಯವಾದ ಕಂಠ, ಚಂದ ಹಾಡ್ತಾಯಿದ್ಲು. ಅಯ್ಯೋ, ಆಕೆ ಎಷ್ಟು ಸುಂದರವಾದ ಹೆಣ್ಣುಮಗಳು. ಆಕೆ ಚರ್ಮ ಎಷ್ಟು ಚೆನ್ನಾಗಿರೋದು. ಅಮ್ಮ, ನಿನ್ನ ಚರ್ಮ ಎಷ್ಟು ಮುದ್ದಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಂಥ ಸುಂದರಿ ನೀನು. ಸಲಿಗೆ ಎಷ್ಟಿತ್ತು ಅಂತಂದರೆ, ನೀನು ಮಸ್ತ್ ಮಾಲ್ ನೋಡು. ಅಯ್ಯೋ ಮುಂಡೆ ಮಗನ ಹೆಂಗೆ ಮಾತಾಡಬಾರ್ದು ಕಣೋ ಅಂತ ಬೈಯೋರು. ನನಗೆ ಬಹಳ ನೋವಾಗೋದು ಅಂದರೆ ಒಂದು ಮಾತು ಹೇಳಿದ ಹೊರಟೋದ್ಲು.